ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಇವರು ಚಾಮರಾಜನಗರದಲ್ಲಿ ಹುಟ್ಟಿದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮನೆ ಮಗಳು ಅಂತ ಹೆಸರು ಮಾಡಿದವರು. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಪಂಕಜಮ್ಮ ಅವರು. ಕನ್ನಡ ಚಿತ್ರರಂಗದಲ್ಲಿ ಇರೋ ಎಲ್ಲ ಮೇರು ನಟರ ಜೊತೆ ನಟನೆಯನ್ನು ಮಾಡಿದ್ದಾರೆ. ಯಾವ್ಯಾವ ನಟರ ಜೊತೆ ನಟನೆಯನ್ನು ಮಾಡಿದ್ದಾರೆ ಹಾಗೂ ಅದರ ಅನುಭವಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಅಮ್ಮ. ನೀವು ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಮೇರು ನಟರ ಜೊತೆ ನೀವು ನಟನೆಯನ್ನು ಮಾಡಿದ್ದೀರಾ. ಅದರಲ್ಲಿ ಮೊದಲನೇದಾಗಿ ತಗೊಳ್ಳೋದಾದರೆ ಪುನೀತ್ ರಾಜ್ಕುಮಾರ್ ಸರ್ ಅವರು, ನಮ್ಮ ಬಸವ. ಆ ಸಿನಿಮಾಗೆ ನಿಮಗೆ ಅವಕಾಶ ಹೇಗೆ ಸಿಕ್ತು, ಮತ್ತು ಪುನೀತ್ ಸರ್ ಬಗ್ಗೆ ಹೇಳಿ ಅಮ್ಮ. ನಾನು ಪುನೀತ್ ರಾಜ್ಕುಮಾರ್ ಸಾರ್ದು ಕಂಠೀರವಳ್ಳಿ ಶೂಟಿಂಗ್ ನಡೀತಿದ್ದಾಗ ಹೋಗ್ತಾ ಇದ್ದೆ. ನಮ್ಮದು ಬೇರೆ ಕಡೆ ಶೂಟಿಂಗ್ ನಡೀತಾ ಇತ್ತು, ಸೀರಿಯಲ್ಗಳದೆಲ್ಲ ನಡೆಯೋದು. ನಾನು ಹೋಗಿ ಮಾತಾಡ್ಸ್ಕೊಂಬರ್ತಾ ಇದ್ದೆ. ಅವರು ನಮ್ಮ ಕಾಡವರು, ನೀವು ನಮ್ಮ ಕಾಡು ಹೆಣ್ಮಗಳು, ನೀವು ಗೊತ್ತೇ ಇಲ್ಲ ನಮಗೆ, ನಾನು ಒಂದು ಫಿಲಮ್ಗೆ ಹೇಳ್ತೀನಿ ನಿಮಗೆ ಅಂದರು. ಆಯಿತು ಸರ್ ಅಂದೆ. ಆಮೇಲೆ ಅವರು ಯಾರನ್ನೇ ಆಗಲಿ ಮನೆಯವ್ರ ಥರ ಮಾತಾಡ್ತಾರೆ ನೋಡಿ, ಹೌದು, ಆ ಥರ ಹಚ್ಕೊಂಡು ಮಾತಾಡೋರು. ಅವ್ರಿಗೆ ಇದಿರಲಿಲ್ಲ, ಅಮ್ಮು ನಾನು ನಂದು ಅನ್ನೋದು ಆ ಥರ ಇರಲಿಲ್ಲ ಅವರಲ್ಲಿ. ಸರಿ, ನಾನು ನಗರನೇ ಸರ್, ನೀವು ಗಾಜಿನವರು ಬಂದಾಗೆಲ್ಲ ನಮ್ಗೆ ಹೇಳ್ತಾ ಇದ್ರು ಸರ್. ಪಂಕಜಮ್ಮ ನಿಮ್ಮ ಮೇಲೆ ನಾವು ಒಂದು ಹಾಡು ಮಾಡ್ತೀವಿ ನೋಡಿ ಅಂತ. ನಾನು ಏನು ಸಾರ್ ರೇಗಿಸ್ಬೇಡಿ ಸುಮ್ಮನೆ ಸಾ ಅನ್ನ. ಆಮೇಲೆ ಒಂದು ನಮ್ಮ ಬಸವ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಿಮಗೆ ಒಂದು ಪಿಟೀಲ್ ಇದು ಮಾಡ್ಸ ಅಂಥದ್ದು ಒಂದು ಕ್ಯಾರೆಕ್ಟರ್ ಇದೆ, ನಾ ಹೇಳ್ತೀನಿ, ಪ್ರಸಾದ್ ಸ್ಟುಡಿಯೋ ಕಂಠೀರೋ ಒಳಗಡೆ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಆಯಿತು ಸರ್ ಬರ್ತೀನಿ ಅಂತ ಒಪ್ಕೊಂಡೆ. ಅಷ್ಟರೊಳಗೆ ಅವರು ಹುಡುಗರು ಚಿತ್ರಕ್ಕೆ ಹಾಡು, ನಾನು ನೋಡ್ತಾ ಇದ್ದೀನಿ ಪಿಕ್ಚರಲ್ಲಿ ಹಾಡು ಬರ್ತಾ ಇದೆ ಹುಡುಗರು ಫಿಲಮಲ್ಲಿ. ನೀವೋಳು ಬಿಡದ ಬಸ್ಸನ್ನು ಹತ್ತಿ ಬಂದ ಚೋಕರಿ, ಎಲ್ಲ ನಿಂದೆ ಪಂಕಜ, ನಾನು ನಿನ್ನವನೇ ಪಂಕಜ 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 ಅಂತ. ಸಾರ್ ಏನು ಸಾರ್ ಹೇಳ್ದಂಗೆ ಮಾಡಿಬಿಟ್ರಲ್ಲ. ಪಂಕಜ 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 ಅನ್ನೋರು, ನನ್ನ ರೇಗ್ಸೋರು ಪುನೀತ್ ಸಾರು. ಸರಿ ಅಂದ್ಬಿಟ್ಟು ಹೋದೆ ಶೂಟಿಂಗಿಗೆ. ಆ ಪಿಟೀಲ್ ಹೇಳ್ಕೊಡ್ತಿರ್ತೀನಿ, ಅವ್ರು ಬರ್ತಾರೆ ಹೀರೋಯಿನ್ಗೆ ಕರ್ಕೊಂಡೋಗಕ್ಕೆ ಮಾತಾಡೋಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ. ಹೇಳಿ ಸರ್, ನಾನು ತಮಾಷೆ ಮಾಡಬೇಡಿ ಸರ್ ನೀವು ಅದವರು. ಏನೋ ನಿಮ್ಮಲ್ಲಿ ತಮಾಷೆ ಮಾಡ್ಬೇಕು ಅನ್ಸುತ್ತೆ ನಿಮ್ಮ ನೋಡಿದ್ರೆ. ಆ ಹೀರೋಯಿನ್ ಮಾತಾಡೋಲ್ಲ, ಅವರೆಲ್ಲ ಸ್ವಲ್ಪ ಮಾತಾಡೋಲ್ಲ, ಒಂಥರ ಇದಿತ್ತಲ್ಲ, ರೇಗಿಸ್ತೀನಿ. ಅವ್ರ ಮುಂದೆ ಮಾತಾಡಿ 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 ನಾನು ಜೋಕ್ ಮಾಡೋರು. ಅಂದರೆ ಅವರಲ್ಲಿ ಒಂಥರ ಮುಗ್ಧತೆ, ಅವರಲ್ಲಿ ಒಂದು ಮುಗ್ಧತೆ ನಾನು ಅವರಲ್ಲಿ ಕಂಡೆ. ಅಂಥ ವ್ಯಕ್ತಿತ್ವ ನಮಗೆ, ಅವ್ರನ್ನ ಕಳ್ಕೊಂಡಿದ್ದು ತುಂಬ ನೋವಾಯಿತು. ಆದರೂ ಅವರಿದ್ದಾರೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಕನ್ನಡಕ್ಕೊಬ್ಬನೇ ಪುನೀತ ಅಂತ, ಅವ್ರು ಬಿಟ್ಟರೆ ಅವರನ್ನ ರಿಪ್ಲೇಸ್ ಮಾಡಕ್ಕೆ ಯಾರಿಂದನೂ ಆಗೋದು ಆ ಥರ ಹೃದಯವಂತ ಅವರು. ಆಮೇಲೆ ಬರೋರು, ಈ ಪಿಕ್ಚರ್ ಹೆಸರೇನು ಹೇಳಿ ಅಂದರು. ನಮ್ಮ ಬಸವ ಅಂತ ಹೇಳ್ತಾ ಇದ್ದೆ ನಾನು. ಇನ್ನೊಂದ್ಸರಿ ಹೇಳಿ, ನಮ್ಮ ಬಸವ. ಇದನ್ನು ಹೀರೋಯಿನ್ನ ಕೇಳಿ ಇಂಗ್ಲೀಷಲ್ಲಿ ಅಂದರು. ಅವ್ರು ಹಿಂದಿ, ಅವರು ಮೇಡಮ್ ಹೀರೋಯಿನ್ನು. ಹೋಗಿ मैडम साहब बोल रहे हैं, वो हिंदी में बोलना, वो नाम का क्या है, ये मूवी में आकर है ना, इसका नाम पता है तुमको अंदे. ओ पता है बोलो बोलो. ಮೈ ಬುಲ್ ಅಂದರು. ಹಾಂ ಅಂದೆ. ತಿರ್ಗಾ ಇದು ಸರಿ ಹೇಳ್ತೀನಿ, ಮೈ ಬುಲ್ ಅಂದರು. ಅಯ್ಯೋಯ್ಯೋ, ಏನು ಇವಮ್ಮ ಡಬಲ್ ಮೀನಿಂಗ್ ಥರ ಹೇಳ್ತಾರೆ ಅಂದೆ. ಇಲ್ಲ, ಹೆಸರೇ ಅದು ಇಂಗ್ಲೀಷಲ್ಲಿ ನಮ್ಮ ಬಸವನಕ್ಕೆ ಮೈ ಬುಲ್ ಅಂತಾರೆ ಅದಕ್ಕೆ ಅಂದರು. ನಾನು ಏನು ನಗೋಕ್ಕೆ ಶುರು ಮಾಡ್ಬಿಟ್ಟೆ. ಪುನೀತ್ ಸರ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಸುಮ್ಮನೆ ನಗ್ತಾ ಇದ್ರು ಜೋರಾಗಿ. ಆಮೇಲೆ ಅವರಲ್ಲಿ ಏನಿತ್ತು ಅಂದರೆ ಗುಣಗಳು, ಅವರು ಇವರು ಹಿರಿಯರು ಕಿರಿಯರು ಅವ್ರನ್ನೆಲ್ಲ ಮನೆಯವ್ರ ಥರನೇ ಹೊಂದ್ಕೊಂಬಿಡೋರು. ಆಮೇಲೆ ಅಂಥ ವ್ಯಕ್ತಿತ್ವ ಮೇಡಮ್ ಅವರಲ್ಲೆಲ್ಲ. ನಾವು ಮನೆ ಖಾನ್ದಾನದಲ್ಲೇ ನೋಡಿದ್ದು ಅಂದರೆ ಇವರಲ್ಲಿ ಎಲ್ಲರಲ್ಲೂ ಆ ಥರ ಗುಣಗಳಿದೆ ಮೇಡಮ್. ಶಿವಣ್ಣ ಆಗಲಿ, ರಾಘಣ್ಣವರಾಗಲಿ, ವಿಜಯ ರಾಘವೇಂದ್ರ ಆಗಲಿ, ಆಮೇಲೆ ವಿಜಯ ರಾಘವೇಂದ್ರ ಅವ್ರ ತಮ್ಮ ಮುರಳಿ, ನಾನು ಮುರಳಿ ವಿಜಯ ರಾಘವೇಂದ್ರ ಒಂದೇ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ವಿ ಮೇಡಮ್. 3 ಜನ ಒಂದೇ ಥರ ಸ್ಟೆಪ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗ್ಗೆ ಎಲ್ಲ. ಅಮ್ಮ ಏನು ಎನರ್ಜಿ ಅಮ್ಮ ನೀವು, ಈ 55-50 ವರ್ಷ ಆದರೂ ಇಷ್ಟು ಎನರ್ಜಿ ಇದೆ ನಿಮಗೆ ಅನ್ನೋರು. ಆ ಥರ ಅವ್ರ ಮನೆ ಕುಟುಂಬ. ಅವ್ರ ತಂದೆನೂ ಅಷ್ಟೇ, ಚಿನ್ನಪ್ಪ ಅಣ್ಣ ಅವರು. ಅವರು ನನಗೆ 2-3 ಕಡೆ ಸನ್ಮಾನ ಮಾಡಿದಾಗ ಸಿಕ್ಕಿದ್ದಾರೆ. ಹೇಳ್ತಾ ಇದ್ರು, ಏನಮ್ಮ ನೀನು ಕಲೆ ಅಂತ. ಅವ್ರ ಆಶೀರ್ವಾದ, ಪಾರ್ವತಮ್ಮ ಅವ್ರ ಆಶೀರ್ವಾದ
ಎಲ್ಲ ಇತ್ತು ಮೇಡಮ್. ನಮ್ಗೀಗ ಅವರೆಲ್ಲ ಇರಬೇಕಾಗಿತ್ತು ಹೌದು. ಅನಿಸುತ್ತೆ ಹೃದಯದಲ್ಲಿ. ಆಮೇಲೆ ಅಂಬರೀಷ್ ಅಣ್ಣನೂ ಇರಬೇಕಾಗಿತ್ತು ಅನಿಸುತ್ತೆ ಮೇಡಮ್. ಅಂಥ ವ್ಯಕ್ತಿತ್ವ, ಅಂಥ ವ್ಯಕ್ತಿಗಳು ಹೋದಾಗಿಂದ ಚಿತ್ರರಂಗ ಏನೋ ಒಂಥರ ಮಂಕ್ ಬಡ್ದಂಗೆ ಆಗ್ಬಿಟ್ಟಿದೆ ಮೇಡಮ್. ಹೌದು, ಮಂಕ್ ಆಗ್ಬಿಟ್ಟಿದೆ ಚಿತ್ರರಂಗದಲ್ಲಿ, ಎಲ್ಲೂ ಇದೇ ಕಾಣ್ತಾ ಇಲ್ಲ. ಅಂದ್ರೆ ಅವರೆಲ್ಲರ ಜೊತೆನೂ ನೀವು ಸ್ಕ್ರೀನ್ ಶೇರ್ ಮಾಡಿರೋದು ನೀವು ಅದೃಷ್ಟವಂತರು. ಅದು ನನಗೆ ಸಿಕ್ಕಿದ್ದು ನಮ್ಮಮ್ಮ ಮಾಡಿದ ಪುಣ್ಯ ಅಷ್ಟೇ ಮೇಡಮ್. ಅಂಥದ್ದು ಅವಕಾಶಗಳು. ಆಮೇಲೆ ದರ್ಶನ್ ಅವ್ರ ಜೊತೆ ಬಂತು, ಸುದೀಪ್ ಅವ್ರ ಜೊತೆ ಬಂತು ಆ ಥರ ಅವಕಾಶಗಳು. ನಮ್ಮ ಬಸವದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಅಮ್ಮ. ಅಂದರೆ ನಾನು ಸಂಗೀತ ಹೇಳ್ಕೊಡೋದು, ಅದೊಂದು ಆಕಾಶವಾಣಿ ಕೇಂದ್ರ ಇರುತ್ತೆ. ಆ ಕೇಂದ್ರದಲ್ಲಿ ನಾನೊಬ್ಳು ಟೀಚರ್. ಆ ಟೀಚರ್ ಬಂದಾಗ ಅವರು ಪುನೀತ್ ಅವ್ರು ಬಂದು ಅವಳನ್ನ ಭೇಟಿಯಾಗಕ್ಕೆ ಹೀರೋಯಿನ್ ಇಲ್ಲ ಅವಳೆಂತ ಗೊತ್ತಿರುತ್ತೆ. ಅವ್ರು ಅವಳಿಗೆ ವೇಟ್ ಮಾಡೋಕ್ಕೆ ಅಂತ ಅಲ್ಲಿ ಶಾಲೆ ಹತ್ರ ಕಾಯ್ಕೊಂಡು ನಿಂತಿರ್ತಾರೆ ಹೊರಗಡೆ. ಅವಳು ಹೊರಗಡೆ ಬಂದಾಗ ಅವಳನ್ನ ಇದು ಮಾಡೋಕ್ಕೆ ಅಂತ ಮಾತಾಡೋಕ್ಕೆ ಅಂತ ಅವಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರಲ್ಲ ಅದರಲ್ಲಿ. ನಾನು ಟೀಚರ್ ಇರ್ತೀನಿ, ನಂಗೆ ಹೇಳ್ತಿರ್ತಾಳೆ. ನಾನು ಪುನೀತ್ ಸಾರ್ಗೆ ಹೋಗಿ ಹೇಳೋದು, ಯಾಕೆ ಹಿಂಗೆ ಇದು ಮಾಡ್ತೀರಾ ಇಲ್ಲಿ ಬಂದು ಅಂತ ಹೇಳೋತಾರ. ಇಲ್ಲ ಅವಳು ನಮ್ಮ ಹುಡುಗಿನೇ, ನಮ್ಮ ಸಂಬಂಧಿಕರೇ ಅನ್ನೋ ಥರದಲ್ಲಿ ನಂಗೆ ಹೇಳೋ ಥರ ಕ್ಯಾರೆಕ್ಟರ್. ಓಕೆ, ಅಂದರೆ ಇವಾಗ ಹೀರೋಯಿನ್ಗೆ ಕನ್ನಡ ಬರ್ತಿರ್ಲಿಲ್ಲ ಅಂತ ಹೇಳಿದ್ರಿ, ನಿಮಗೆ ಹಿಂದಿ ಬರ್ತಿತ್ತು ಬಟ್ ಮ್ಯಾನೇಜ್ ಮಾಡ್ತಿದ್ರಿ? ಇಲ್ಲ, ನನಗೆ ಚಿಕ್ಕದ್ರಿಂದನೂ ಒಂದು ಅಭ್ಯಾಸ ಏನಂದ್ರೆ ನಂಗೆ ಯಾವ ಭಾಷೆನೂ ಎಲ್ಲ ಭಾಷೆನೂ ಪ್ರೀತಿಸ್ತಿದ್ದೆ, ಎಲ್ಲ ಭಾಷೆನೂ ಬಂದ್ಬಿಡ್ತಿತ್ತು ನನಗೆ. ಬಟ್ ಪ್ರಾಧಾನ್ಯತೆ ನಾನು ಕನ್ನಡಕ್ಕೆ ಕೊಡ್ತಾ ಇದ್ದೆ. ಯಾಕಂದರೆ ವಾಟಾಳ್ ನಾಗರಾಜ್ ಅವರೆಲ್ಲ ನಮ್ಮ ಸಂಬಂಧಿಕರಿದ್ರು, ಕನ್ನಡ ಪರ ಹೋರಾಟ ಮಾಡ್ತಿದ್ರು. ಅವಾಗೆಲ್ಲ ನಾನು ಸ್ವಲ್ಪ ಅದೊಂದಿತ್ತು. ಬಟ್ ನಾನು ಎಲ್ಲ ಲ್ಯಾಂಗ್ವೇಜು ಮಾತಾಡ್ತೀನಿ. ಕಷ್ಟ ಏನಾಗಲಿಲ್ಲ. ಮಲಯಾಳಿ ಪಿಕ್ಚರ್ ಮಾಡಿದ್ದೀನಿ, ತಮಿಳು ಎಲ್ಲ ಭಾಷೆಲೂ ಕಲ್ತ್ಕೊಂಡ್ಬಿಟ್ಟೆ ಫಾಸ್ಟಾಗಿ. ಮಾತಾಡ್ತೀನಿ ಎಲ್ಲ ಎಲ್ಲೋದ್ರೂ ನನ್ನ ಕೈಲಿ ನಾನು ಹುಟ್ಟಿಸ್ಕೊತೀನಿ. ಅದು ಅದಾಯ್ತು. ಆಮೇಲೆ ಅರ್ಜುನ ಪಿಕ್ಚರ್ ಅದು ಅವಕಾಶಗಳು ಬಂದವು. ಹಂಗಾಗಿ ದೊಡ್ಡ ದೊಡ್ಡ ಕಲಾವಿದ್ರು ಇರ್ತಾನೆ ಅವಕಾಶಗಳು ಬಂದವು. ಹೇಳೇಬೇಕು ಮೇಡಮ್ ಈ ಜಾಗದಲ್ಲಿ. ಹರಿಶ್ಚಂದ್ರ ಮಸಾಣಕ್ಕೆ ಹೋದ, ಬ್ಯಾಡ್ ಟೈಮ್. ಗೋಡೆ ಮೇಲಿದ್ದ ಹಂಸ ಪಕ್ಷಿ ಹಾರನ ನುಂಗ್ಬಿಟ್ಟು ವಿಕ್ರಮಾದಿತ್ಯಂದು ಕಾಲೇ ಕಡಿತು. ಒಬ್ಬ ಕೈಕೆ ಮಾತು ಕೇಳಿ ಶ್ರೀರಾಮಚಂದ್ರನ ಅರಣ್ಯ ಕಳಿಸಿದ್ರು. ಅಂಥದ್ರಲ್ಲಿ ದರ್ಶನ್ ಅವರು ಯಾವ ಲೆಕ್ಕ ಪಾಪ, ಅಂಥ ಅದ್ಭುತ ಕಲಾವಿದ ಅವರು. ಅವರಲ್ಲಿದ್ದು ಪ್ರತಿಭೆ, ಅವ್ರ ಗ್ರಾಚಾರ, ಟೈಮು, ಗಳಿಗೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಹಣೆ ಬಾರದಲ್ಲಿ ಬರ್ತಿದ್ದು ಎಂಥ ಅದ್ಭುತ. ಅವ್ರ ತಂದೆ ಅವ್ರ ಜೊತೆಯೆಲ್ಲ ನಾನು ಪಾಠ ಮಾಡಿದ್ದೀನಿ ಮೇಡಮ್. ಇವತ್ತು ನಂಗೆ ಅದೊಂದು ನೋವು ಮೇಡಮ್. ಅವ್ರ ತಂದೆ ಎಂಥ ಅದ್ಭುತ ಕಲಾವಿದ, ತೂಗುದೀಪ ಶ್ರೀನಿವಾಸ್ ಅವರು, ಅವ್ರ ಮಗ, ಇವರೆಲ್ಲ ಅವ್ರ ಟೈಮ್ ನೋಡಿ ಮೇಡಮ್. ಗ್ರಾಚಾರ ಅಷ್ಟೇ ಮೇಡಮ್ ಪಾಪ. ನಾನು ಅವ್ರ ಜೊತೆ ಪಾತ್ರ ಮಾಡುವಾಗ ತುಂಬ ಚೆನ್ನಾಗಿ ಸ್ಪಂದಿಸಿ ಮಾತಾಡೋರು ನಮ್ಮ ಜೊತೆ ಎಲ್ಲ. ಆಮೇಲೆ ನಾನು ಸೀರಿಯಲ್ ಫಸ್ಟು ಅಂಬಿಕಾ ಅಂತ ಧಾರಾವಾಹಿಲಿ ಜೀಜುಬಾಯಿ ಪಾಠ ಮಾಡ್ತಿದ್ದಾಗ ಅವ್ರ ಲೈಟ್ ಮೇಲೆ ಕೆಲಸ ಮಾಡ್ತೀನಿ ಎಸ್ ನಾರಾಯಣ ಅವ್ರ ಜೊತೆ. ಆಮೇಲೆ ಎಸ್ ನಾರಾಯಣ್ ಸಾರು ನಂಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟರು ಆ ಟೈಮಲ್ಲೇ. ದರ್ಶನ್ ಅವರು ಪಿಕ್ಚರ್ ಮಾಡಿದ್ಮೇಲೆ ಗಜ ಪಿಕ್ಚರ್ ಮಾಡಿದೆ. ಗಜದಲ್ಲಿ ನನ್ನ ಮಗಳು ಮದುವೆ ಮಾಡ್ಕೊತೀನಿ, ನನಗೆ ಪಿಟ್ಸ್ ಬರುತ್ತೆ ಅಂತ ಆ್ಯಕ್ಟ್ ಮಾಡ್ತಾರೆ. ಇದರಲ್ಲಿ ಸಾಧು ಕೋಕಿಲ್ಗೆ ಮಾರ್ಕ್ ಇರುತ್ತೆ, ಕೊಂಡಿ ಅವನೇ ನನ್ನ ಗಂಡ ಅಂತ ಇನ್ಸ್ಪೆಕ್ಟ್ರು ದರ್ಶನ್ ಅವ್ರ ಜೊತೆ. ಆಮೇಲೆ ತೆಲುಗು ದೊಡ್ಡ ಕಲಾವಿದ ಅವರು, ಶ್ರೀನಿವಾಸನ್ ಪಾತ್ರ ಮಾಡಿದ್ದಾರೆ ಅವರು. ಅವ್ರ ಹೆಸರನ್ನು ಹೇಳಕ್ಕೆ ಬರ್ತಾಯಿಲ್ಲ. ಅವ್ರ ಜೊತೆ ನಾನು ಇನ್ಸ್ಪೆಕ್ಟ್ರು ಮೆಸೇಜ್ಗಳನ್ನ ಬಂದು ಹೇಳೋದು, ಮಾತಾಡೋದು. ಇಬ್ಬರು ನಿಂತ್ಕೊಂಡು, ನಾನು ದರ್ಶನ್ ನಿಂತ್ಕೊಂಡ್ಬಿಟ್ರೆ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ, ಹಿಂದೆ ಇರೋರು ಯಾರು ಕಾಣ್ತಾರೆ. ಇಬ್ಬರು ಹಂಗೆ ಪರ್ಸನಾಲಿಟಿ ಹಂಗೆ ಎಲ್ಲ ಹಂಗೆ ಅನ್ನೋರು, ಏನಿಬ್ಬರು ಹಂಗೆ. ಅಂದರೆ ಅದ್ಭುತವಾದ ಹುಡುಗ, ಅದ್ಭುತವಾದ ಕಲಾವಿದ. ಮನುಷ್ಯನಿಗೆ ಗ್ರಾಚಾರ ಅನ್ನೋದು ಬೆಟ್ಟದ ಮೇಲೆ ಕೂತಿದ್ರು ಬಿಡಲ್ಲ ಅಂತಾರಲ್ಲ, ಹಾಗೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನ ಬೇಡ್ಕೊತೀನಿ ಮೇಡಮ್. ಕಲಾವಿದರು ನಾವೆಲ್ಲ ಒಂದು ಮನೆಯವರು. ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಕಾಣೋದು. ತಪ್ಪಿನ ಅರಿವು ಎಲ್ಲರಿಗೂ ಇರುತ್ತೆ, ಏನೋ ಗ್ರಾಚಾರಗಳು ಆಗಿರೋದ್ರಿಂದ ಆಗಿರುತ್ತೆ ಅಷ್ಟೇ. ಅವರು ಅಷ್ಟೇ ಚೆನ್ನಾಗಿದ್ದರು ನನ್ನ ಜೊತೆ. ನಾನು ಆಮೇಲೆ ಯಾವುದೇ ಹೀರೋಗಳ ಜೊತೆ ಪಾಠ ಮಾಡಿದ್ರು ಮೇಡಮ್. ಉಪೇಂದ್ರ ಅವ್ರ ಜೊತೆ ಮಾಡಿದೆ ಮೇಡಮ್, ರಕ್ತ ಕಣ್ಣೀರು. ಅದರಲ್ಲಿ ಸಾಧು ಕೋಕಿಲ, ನಾನು ಇವನು ದೊಡ್ಡಣ್ಣ ನಮಗೆ ಹೀರೋಯಿನ್ ಬೇಕು ಅಂತ ಹೇಳಿರ್ತಾನೆ. ಜ್ಯೋತಿ ಲಕ್ಷ್ಮಿ ಅವರು ಇವ್ರ ತಾಯಿ ಕ್ಯಾರೆಕ್ಟ್ರು, ಮೇಡಮ್ ರಮ್ಯಾ ಕೃಷ್ಣ ಅವ್ರ ತಾಯಿ ಕ್ಯಾರೆಕ್ಟ್ರು. ನನ್ನ ಹೀರೋಯಿನ್ ಅಂತ ಕರ್ಕೊಂಬರ್ತಾರೆ. ನಾನು ಡ್ಯಾನ್ಸ್ ಮಾಡಿಕೊಂಡು ಹಾರ್ಮೋನಿಯಂ ಬರ್ಸ್ಕೊಂಡು, ಇವನು ಸಾಧು ಕೋಕಿಲ ತಬಲಾ ಬರ್ಸ್ಕೊಂಡು ಕರ್ಕೊಂಬರ್ತಾರೆ. ರಕ್ತ ಕಣ್ಣೀರು ಚಿತ್ರ. ಉಪೇಂದ್ರ ಅವ್ರಿಗೆ ಇದಾಗಿರುತ್ತೆ, ಕುಷ್ಠರೋಗ. ಆ ಸನ್ನಿವೇಶದಲ್ಲಿ ನಾನು ಬರ್ತೀನಿ. ಲೇ ಕೋತ್ ಮುಂಡೆ ಅದೇ ಹೋಗಿ ಹೋಗಿ ಹೀರೋಯಿನ್ ಬೇಕು ಅಂತ ಇವಳ ಕರ್ಕೊಂಬರ್ತೀರಾ, ಇವ್ರನ್ನ ಕರ್ಕೊಂಬಂದಿದ್ಯಲ್ಲೋ ಅಮ್ಕೊ ಓ ನೈ ಚಾಯಿ ದುಸ್ರಾ ಹೊಸಬಳು ಬೇಕು ಹೀರೋಯಿನ್ ಅಂತಾರೆ. ಆಗ ಜ್ಯೋತಿ ಲಕ್ಷ್ಮಿ ಬರ್ತಾರೆ. ಅವರು ಡ್ಯಾನ್ಸ್ ಮಾಡಿಕೊಂಡು ವಯ್ಯಾರ ಮಾಡಿಕೊಂಡು ಮಾತಾಡೋ ಆ ಸನ್ನಿವೇಶ ಒಂದು ದೊಡ್ಡ ಸನ್ನಿವೇಶ. ಅದರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರ ಹೆಸರೇನೋ ಗೊತ್ತಿಲ್ಲ, ಒಬ್ಬರು ಬಂದರು.
ಇದು ಎಂಥ ಸನ್ನಿವೇಶ ಗೊತ್ತಾ ಮೇಡಮ್, ಇದು ಶೂಟಿಂಗ್ ಆಯಿತು. ಉಪೇಂದ್ರ ಅವರು ಎಲ್ಲರೂ ನಾನು ನಾಟಕದ ಡೈಲಾಗೆಲ್ಲ ಹೇಳ್ತಿದ್ದೆ. ಅದು ನಾಟಕದ ಡೈಲಾಗ್ ಇತ್ತು, ಅದು ಒರಿಜಿನಲ್ ಆಗಿ ಹೇಳೋಂಥದ್ದು. ಆ ಹಾಡೆಲ್ಲ ನಾಟಕದ್ದು, ಬಾರೆಲ್ಲೋ ಪ್ರಿಯ ರಮಣ ಅಂತ ನಾಟಕದ ಹಾಡಬೇಕೆಲ್ಲ ಹಾಡ್ತಾ ಇದ್ದೀನಿ. ಎಲ್ಲ ಆಯಿತು, ಒಂದೇ ಟೇಕಲ್ ಮಾಡಿದೆ ಮೇಡಮ್. ಅವ್ರು ರಮ್ಯ ಕೃಷ್ಣ ಅವರು ನಾನು ಕರೆದ್ರು, ಜ್ಯೋತಿ ಲಕ್ಷ್ಮಿ ಮೇಡಮ್ ಅವ್ರು ಕರೆದ್ರು. ಇಷ್ಟು ದೊಡ್ಡ ಇದೆಲ್ಲ ಇದೆ ಟ್ಯಾಲೆಂಟು, ಯಾಕೆ ನೀವು ತಮಿಳು ತೆಲುಗು ಇದಕ್ಕೆಲ್ಲ ಯಾಕೆ ನಿಮಗೆ ಅವಕಾಶಗಳು ಬರ್ತಾ ಇಲ್ಲ, ಇಂಥದ್ದೆಲ್ಲ ಮಾಡ್ಬೋದಲ್ಲ ಅಂದರು. ಅವನ ಪ್ರೇರಣೆ ಮೇಡಮ್, ನಾವೇನು ಮಾಡೋಕ್ಕಾಗಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅಷ್ಟೇ ಮೇಡಮ್. ಬಹಳ ನನ್ನ ಅಪ್ಕೊಂಡು ಖುಷಿಯಾಗಿ, ಅವರಿಗೆ ಸಪ್ರೇಟ್ ರೂಮ್ ಇರ್ತಿತ್ತು, ಮಾತಾಡಿಸ್ತಾ ಇರಲಿಲ್ಲ. ಆದರೂ ಮಾತಾಡ್ಸೋರು. ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸರು, ಅವರು ದೇವ್ರಂತ ಅಣ್ಣ ರಾಕ್ಲೈನ್ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಮಾತಾಡಿ ನೋಡಿಕೊಂಡ್ರು. ಅಲ್ಲಿ ಯಾರೋ ಒಬ್ಬರು ಮ್ಯಾನೇಜರ್ ಇದ್ದರು, ಅವರು ಮಾತಾಡುವಾಗ ನನಗೆ ರೆಸ್ಪಾನ್ಸಾಗಿ ಮಾತಾಡಲಿಲ್ಲ. ಏನೇ ಎಷ್ಟ ಕೊಡಬೇಕು ನಿಂದು, ಏನು ಯಾವಾಗಿಂದ ಮಾಡ್ತಿದ್ದೆ ಪಿಕ್ಚರು ಏನೇ ಅಂದ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್, ನಾಲಿಗೆ ಹಿಡ್ತಾ ಇರಲಿ, ಮರ್ಯಾದೆ ಇರಲಿ. ಇಲ್ಲ ನನ್ನ ಗಂಡ ಇದ್ದು ನೀನು ಮಾತಾಡೋದನ್ನು ಕೇಳಿ ನನಗೇನು ಮಾಡ್ತಿದ್ನೋ ಆ ಕೆಲಸ ಈಗ ನಿನಗೆ ಮಾಡ್ತೀನಿ ಅಂದೆ. ಯಾರಿಗೆ? ಪ್ರೊಡಕ್ಷನ್ ಮ್ಯಾನೇಜರ್ ಅಂದೆ. ನೀನು ಸವಾಸನೆಲ್ಲ ಹೋಗಮ್ಮ ನೀನು ಅಂದ. ಅಂದರೆ ಅಷ್ಟು ಗಟ್ಟಿತನ ಇತ್ತು ನನಗೆ. ನಾ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಆ ಪಿಕ್ಚರು ಉಪೇಂದ್ರ ಅವ್ರದ್ದು ರಕ್ತ ಕಣ್ಣೀರಲು ನನಗೆ, ಆಮೇಲೆ ಆಲ್ಮೋಸ್ಟ್ ಅಂಥವ್ರು ಅಂತ ಇಲ್ಲ ಮೇಡಮ್. ನನಗೆ ಭಗವಂತ ಹುಡುಕಿ ಅಂಥ ಕ್ಯಾರೆಕ್ಟರ್ ಒಂದೇ ಸೀನ್ ಮಾಡಲಿ, ಎರಡೇ ಸೀನ್ ಮಾಡಲಿ, ನಾನು ರಸ್ತೆಯಲ್ಲಿ ಹೋಗ್ತಿದ್ರೆ ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ. ಮೇಡಮ್ ಇದೆಲ್ಲೋ ನೋಡಿದ್ದೀನಿ ಮೇಡಮ್, ನೀವು ಫಿಲಮ್ ಆರ್ಟಿಸ್ಟ್ ಅಲ್ವ ಮೇಡಮ್, ಏನು ಮಾಡ್ತೀರ ಮೇಡಮ್, ಕಲೆ ಎಂಥ ಅದ್ಭುತ ಕಲೆ ಮೇಡಮ್, ಎಂಥ ಸೀನ್ ಇದ್ರು ಹೆಂಗೆ ಮಾಡ್ತೀರ ಮೇಡಮ್ ನೀವು ಪಾತ್ರ. ಆವಾಗ ನಂಗೆ ಒಂದು ಸ್ವಲ್ಪ ಹೊಟ್ಟೆ ಉರಿತಾಯಿತ್ತು, ಅಳ್ಕಾಗ್ತಾಯಿತ್ತು. ಯಾಕೆ ಹೊಟ್ಟೆ ಉರಿತಾಯಿತ್ತು ಅಂದರೆ, ಯಾಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನನ್ನ ಸರಿಯಾಗಿ ಯೂಸ್ ಮಾಡ್ಕೋತಾ ಇಲ್ಲ ನೋಡಿ. ರಮಾದೇವಿ ಮಾಡ್ತಾಯಿದ್ರು, ಶಶಿಕಲಾ ಮೇಡಮ್ ಇದ್ದರು, ಸತ್ಯಭಾಮ ಬಜಾರಿ, ಎಲ್ಲ ಕ್ಯಾರೆಕ್ಟರ್ಗಳು ಅಂಥದ್ದು. ತೆಲಂಗಾಣ ಶಕುಂತಲಾ ಅವ್ರನ್ನ ಕರೆಸೋರು ತೆಲುಗು ಪಿಕ್ಚರ್ನವ್ರನ್ನ ವಿಲನ್ ಕ್ಯಾರೆಕ್ಟರ್ಗೆ, ಅವ್ರಿಗೆ ವಾಯ್ಸೇ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಅಂಥವ್ರಿಗೆ ನಾನು ವಾಯ್ಸ್ ಕೊಡ್ತಾಯಿದ್ದೆ ಎಲ್ಲ ಪಿಕ್ಚರ್ಗೂ. ಆಟೋ ಶಂಕರ, ಕಿರಣ್ ಬೇಡಿ, ಎಲ್ಲ ಪಿಕ್ಚರು, ಪುಟ್ಮಲ್ಲಿ, ಸುಮಾರು ಚಿತ್ರ. ಅದರಲ್ಲಿ ಏನು ಭಗವಂತ ನನಗೆ ಹಿಂಗೆ ಕೊಟ್ಟನಲ್ಲ, ಅವಕಾಶ ಸಿಗ್ತಾ ಇಲ್ವಲ್ಲ, ವಂಚಿತಲಾಗಿದ್ದೀನಿ ಅಂತ ಇನ್ನೂ ನನಗೆ ನೋವಿದೆ ಮೇಡಮ್. ನನಗೆ ಯಾವ್ದಾದ್ರು ಒಂದು ಒಳ್ಳೆ ಘಟಾಣಿ ಪಾತ್ರಗಳು ಕೊಟ್ಟರೆ ಅದು ಭಗವಂತನ ಪ್ರೇರಣೆ ಮೇಡಮ್. ನೀವು ದುರ್ಗೆ ಅಂತ ಒಂದು ಸಿನಿಮಾ ಕೂಡ ಮಾಡ್ತೀರಾ ಅಮ್ಮ, ಆ ಸಿನಿಮಾ ಮತ್ತು ಅದರ ಪಾತ್ರದ ಬಗ್ಗೆ ಹೇಳಿ. ಆ ಪಿಕ್ಚರ್ಗೆ ಸಾಯಿ ಕುಮಾರ್ ಅವ್ರ ಬ್ರದರು ಡೈರೆಕ್ಟ್ರು ಅಯ್ಯಪ್ಪ ಅಂತ ಇದ್ರು. ರವಿಶಂಕರ್ ವಿಲನ್ ಮಾಡ್ತಾರಲ್ಲ ಅವರು ಇದ್ರು ಆ ಟೈಮಲ್ಲಿ. ಮಾಲಾಶ್ರೀ ಮೇಡಮು ಮೇನ್ ಕ್ಯಾರೆಕ್ಟರ್ ಅವರು. ಅದು ಒಂದು ಸೆಟ್ ಹಾಕ್ಬಿಟ್ಟಿದ್ರು ಮೇಡಮ್, ಐಲ್ಯಾಂಡ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಸೆಟ್ ಹಾಕ್ಬಿಟ್ಟಿದ್ರು. ನಾನು ಟೆನ್ನಿಸ್ ಕೃಷ್ಣನ್ ಮಿಸ್ಸಸ್ ಕ್ಯಾರೆಕ್ಟರ್ ಅದರಲ್ಲಿ. ಒಂದು ವಟಾರದಲ್ಲಿ 4 ಜನ ಕೇರಳ ಹೆಂಗ್ಸಿರ್ತಾರೆ, ಕೇರಳದವ್ರು ಹೆಂಗ್ ಡ್ರೆಸ್ ಮಾಡ್ಕೋತಾರಲ್ಲ, ಬರೀ ಬ್ಲೌಸು ಇದು ಆ ಥರ ವಟಾರಗಳು ಮನೆ. ಅದರಲ್ಲಿ ನಾನು ಒಂದು ಬಜಾರಿ ಥರ ನಲ್ಲಿ ನೀರು ಹಿಡಿಯಕ್ಕೆ ಹೋದ್ರೆ ಗಲಾಟೆ ಮಾಡೋದು. ಅದಕ್ಕೆ ಹಾಡೇ ಒಂದು ಮಾಡಿದ್ರು ಅದರಲ್ಲಿ, ಕೊಳಾಯಿನಲ್ಲಿ ಎಲ್ಲಿ ನೀರು ಬಂತು ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಅನ್ನೋದು. ಅದರಲ್ಲಿ ಇವಳು ಯಾರು ಡ್ಯಾನ್ಸರ್ ಸಿಲ್ಕ್ ಸ್ಮಿತಾ ಇದಾರಲ್ಲ, ಸೇಮ್ ಹಂಗೆ ಇದ್ದಾರೆ, ಜೂನಿಯರ್ ಸಿಲ್ಕ್ ಸ್ಮಿತಾ ಅಂತ. ಆ ಅಮ್ಮ ಡ್ಯಾನ್ಸರ್ಸ್ ಅವರು. ಆ ಅಮ್ಮನಿಗೆ ಅದರಲ್ಲಿ ಒಂದು ನರ್ಸು ಡಾಕ್ಟರ್ ಕ್ಯಾರೆಕ್ಟ್ರು, ಡ್ಯಾನ್ಸು ಅವ್ರದ್ದು. ಆ ಅಮ್ಮ ಬರ್ತಾರೆ ಅಲ್ಲಿಗೆ. ನನ್ನ ಗಂಡನಿಗೆ ಮರ ಹತ್ ಕುಂತ್ಬಿಟ್ಟಿರ್ತಾನೆ ಟೆನ್ನಿಸ್ ಕೃಷ್ಣ. ಮರ ಹತ್ ಕುಂತಿರ್ತಾರೆ, ಅವ್ರಿಗೆ ಏನೋ ಕಾಯಿಲೆ ಅಂದ್ಬಿಟ್ಟು ಮರದ ಮೇಲೆ ಕೂತ್ಬಿಟ್ಟವನೆ ಅನ್ನೋಕ್ಕೆ ನನ್ನ ಗಂಡನ ಕೆಳಗಿಳಿಸಿ ಕಾಪಾಡಿ ಅಂತಿರ್ತೀನಿ. ಅವಳು ಇಂಜೆಕ್ಷನ್ ಕೊಡೋಕ್ಕೆ ಅಂತ ಬಂದ ತಕ್ಷಣ ಅವಳು ನೋಡಿದ ತಕ್ಷಣ ಚಕ್ ಅಂತ ಕೆಳಗೆ ಇಳಿತಾರೆ ಅವಳಿಗೆ ಹೀರೋಯಿನ್ನ. ಆಮೇಲೆ ನಾನಿದ್ದೀನಿ ಅಂತ ಮೇಲೋಗಿ ಕೂತ್ಕೊಂಡಿದ್ಯಾ, ಹೀರೋಯಿನ್ ಬಂದಿದ್ದಾಳೆ ಅಂತ ಅವಳ ಹತ್ರ ಹೋಗ್ತೀಯ ನೀನು, ಮೇಡಮ್ ಅವನಿಗೆ ಸಣ್ಣ ಇಂಜೆಕ್ಷನ್ ಕೊಡಬೇಡಿ, ದೊಡ್ಡ ಡಬ್ಲ ತರ್ತಾರೆ ಚುಚ್ಚಿ ಮೇಡಮ್ ಅವನಿಗೆ ಅಂತ ಹೇಳ್ತೀನಿ ಅದರಲ್ಲಿ. ಅದು ಒಂದು ಒಟ್ಟಾರೆ ಫುಲ್ಲು ಇದ್ದೀನಿ ಆ ಸೀನಲ್ಲಿ. ಮಾಲಾಶ್ರೀ ಮೇಡಮ್ ಅಷ್ಟೇ, ಅವರು ಎಂಥ ಕನ್ನಡದಲ್ಲಿ ಎಂಥ ಹೀರೋಯಿನ್ ಅವರು ಆ ಟೈಮಲ್ಲಿ. ಆದರೂ ಅವ್ರಿಗೆ ಇದು ಜಂಬ ಅದು ಏನೂ ಇರಲಿಲ್ಲ, ತುಂಬ ಬ್ಯುಸಿ ಇರೋ ನಟಿ ಅವರು. ಆವಾಗ ಅವರು ಸಾಯಿ ಕುಮಾರ್ ಬ್ರದರು ನನ್ನನ್ನು ಅವರೆಲ್ಲ ನೋಡಿ ಮಹಾತ್ಮ ಅಂತ ಒಂದು ಪಿಕ್ಚರು, ಅದರಲ್ಲಿ ಮೇನ್ ವಿಲ್ಲನೇ ನಾನು. ಒಂಥರ ದೇವದಾಸಿಯರಿಗೆ ಥರ ಒಂಥರ ಒಡೆಯೋದು ಬಡಿಯೋದು ಆ ಥರ ಕ್ಯಾರೆಕ್ಟ್ರು. ಅವರೇ ಹೇಳಿದ್ರು, ಅಯ್ಯಪ್ಪ ರವಿಶಂಕರ್ ಸಾರು. ಮೊನ್ನೆ ರವಿಶಂಕರ್ ಸಾರ್ ಸಿಕ್ಕಿದ್ರು ಮೇಡಮ್, ನಾನು ನೋಡಿ ಹಕ್ ಮಾಡಿಕೊಂಡು ಎಲ್ಲಮ್ಮ ಹೋಗ್ಬಿಟ್ಟಿದ್ದೀರಾ ನೀವು, ಹೇಗಮ್ಮ ಇದ್ದೀರಾ ಅಂತ. ಸಾಯಿ ಕುಮಾರ್ ಸಾರು ಅವ್ರ ಕುಟುಂಬನೇ ದೊಡ್ಡ ಅದ್ಭುತವಾದ ಕಲಾ ತಂಡ. ಅವರು ಅಷ್ಟು
ಪ್ರೀತಿಸ್ತಾರೆ ಮೇಡಮ್. ನನ್ನ ಕಂಡ್ರೆ ಈಗಲೂ ಅಷ್ಟೇ. ಸಾಯಿ ಕುಮಾರ್ ಸಾರು ಅವ್ರ ಜೊತೆ 4-5 ಪಿಕ್ಚರ್ ಮಾಡಿದೆ. ಆಮೇಲೆ ಆ ಪುಟ್ಟಮಲ್ಲಿ ಪಿಕ್ಚರ್ಲಿ ಮಾಡಿದಾಗ ಅವಾಗ ಅವರು ಒಂದು ಸಾಂಗು ಅದರಲ್ಲಿ ಡ್ಯಾನ್ಸಲ್ಲಿ ನಾನು ಇವರು ಗಜಲ್ ಹೇಳ್ತಾರಲ್ಲ ಆ ಥರ ಒಂದು ಗಂಟೆ ಹಾಕ್ಕೊಂಡು ಗಜಲ್ ಹೇಳ್ತಾರೆ, ಹಿಂಗೆ ಕೈಯೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆ ಥರ ಒಂದು ಸನ್ನಿವೇಶ ಮಾಡಿದೆ. ಅದು ಒಂದು ತುಂಬ ಅದ್ಭುತ ಅನಿಸ್ತು. ಆಮೇಲೆ ಮಾಲಾಶ್ರೀ ಮೇಡಮು ನನ್ನ ಧ್ವನಿ ಇದೆಲ್ಲ ಕೇಳಿ ನಮ್ಮ ಕೆಲವು ಫಿಲಮ್ಗೆ ನಿಮಗೆ ಕರಿತೀನಿ ಡಬ್ಬಿಂಗೆಲ್ಲ ಮಾಡಿ ಅಂದರು. ರಾಮು ಅಣ್ಣ ಅವರು ಅವ್ರ ಯಜಮಾನ್ರು ನನ್ನ ಕರೆದು, ನಾನೇನು ಕೇಳ್ತಾನೆ ಇರಲಿಲ್ಲ, ಅಣ್ಣ ನೀವು ನಿಮ್ಮ ಏನಣ್ಣ ನೀವು ಅವಕಾಶ ಕೊಡೋದೆ ಪುಣ್ಯ, ನೀವೇನು ಕೊಟ್ಟರು ಮಾಡ್ತೀನಿ. ಅವರು ನಾನು ವಾಯ್ಸ್ ಕೊಡೋದು ನೋಡ್ಬಿಟ್ಟು ಕಿರಣ್ ಬೇಡಿಲಿ ಆಟೋ ಶಂಕರಗೆ ನನಗೆ ಮಾತಾಡಿದ್ದು ಏನು ಮಾತಾಡಿರಲಿಲ್ಲ, ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕಳ್ಸೋರು. ರಾಮ ಸಾರ್ ಕೋಟಿ ಪ್ರೊಡ್ಯೂಸರ್ ಅಂದರೆ ಅವರು. ಆದರೆ ಅವ್ರನ್ನೂ ನಾವು ಕಳ್ಕೊಂಬಿಟ್ವಿ ಮೇಡಮ್. ಅದು ತುಂಬ ನೋವಾಯಿತು. ಮಾಲಾಶ್ರೀ ಮೇಡಮ್ ಅಷ್ಟೇ ಮೇಡಮ್, ಈಗಲೂ ಪಾಪ ಅವರಲ್ಲಿ ನಾ ಕಂಡಂಗೆ ನಮ್ಮ ಕಲಾವಿದರಲ್ಲಿ ನಾನತ್ವ ಅಹಂಕಾರ ನಾನು ನೋಡದೇ ಇರೋಂಥವ್ರು ಶ್ರುತಿ ಮೇಡಮು, ಮಾಲಾಶ್ರೀ ಮೇಡಮು, ಜಯಂತಿ ಅವರು, ಬಿ ಸರೋಜಾದೇವಿಯವರು, ಎಂತೆಂಥ ಕಲಾವಿದರು. ನಾವು ಮಾಡಿರೋ ಕಲಾವಿದರೆಲ್ಲ ನಮ್ಮನ್ನು ಹಂಗೆ ಸ್ಪಂದಿಸ್ತಾ ಇದ್ರು. ಹೌದು, ಅಂದರೆ ಅವಾಗ ಭಾವನಿಕೆನೇ ಆಗಿತ್ತು. ಈಗ ನೀವು ಹೋಗಿ ಏನೋ ಓಹೋ ಆ ಹೀರೋಯಿನ್ ಮಾತಾಡ್ಸೋದು ಕಷ್ಟ. ಪಕ್ಕದಲ್ಲಿ ಇದ್ದರೂ ಡೈಲಾಗಿ ಮಾತಾಡ್ಕೋಬೇಕಂದ್ರೆ ಹೇಳ್ಕೊಂಡು ಒಬ್ರಿಗೊಬ್ರು ಸ್ಪಂದಿಸೋದೇ ಇಲ್ಲ ಅವ್ರುಗಳು. ಇವರು ಅವಾಗಿಂದ ಸುಧಾರಾಣಿಯವರಾಗಲಿ ಎಲ್ಲ ತಾರಾ ಮೇಡಮ್ ಆಗಲಿ ಇವರೆಲ್ಲ ಆವಾಗಿಂದ ಬಂದವರಲ್ವಾ. ಹೌದು. ರಕ್ಷಿತಾ ಸಹಿತ ನಾವು ಅವ್ರ ಮನೆ ಹತ್ರನೇ ಇದ್ವಿ. ರಕ್ಷಿತಾ ಮೇಡಮ್ ಕೈನಿಟೆ ಕೊಂಡದಲ್ಲಿ ಬಂದ್ಬಿಡೋರು ನಮ್ಮ ಮನೆಗೆ, ಒಂದು ಚಡ್ಡಿ ಹಾಕ್ಕೊಂಡು ಬ್ಲ್ಯಾಕ್ದು ಡ್ರೆಸ್ಸು ಆಕ್ಟಿವ್ ಅಣ್ಣನ ಕೈನಿಟೆ ಕೊಂಡನು ಬರೋರು. ಅವ್ರ ಅಜ್ಜಿದೇನೋ ಒಂದು ಕೆಲಸ ಇತ್ತು ಅಂತ ನಾವು ಒಂದು ಫಂಕ್ಷನ್ ಮಾಡಿದ್ರೆ ಆರ್ಕೆಸ್ಟ್ರಾಗೆ ಗೆಸ್ಟಾಗೂ ಬಂದಿದ್ರು. ಅವರು ಅಷ್ಟೇ ಮೇಡಮ್, ರಕ್ಷಿತಾ ಮೇಡಮು ಅಷ್ಟೇ. ಎಲ್ಲ ತುಂಬಿದ ಕೂಡ ಯಾವತ್ತೂ ತುಳುಕಲ್ಲ, ಹಂಗೆ ಅವರೆಲ್ಲ. ಆ ಥರದಲ್ಲೇ ನಾವು ಬೆಳ್ಕೊಂಬಂದ್ವಿ. ಆಮೇಲೆ ಇನ್ನು ಚಿತ್ರಗಳಲ್ಲಿ ನನಗೆ ಕರೆಗಳು ಅವಾಗಿಂದ ಸ್ಟಾರ್ಟ್ ಆಯಿತು. ಸುಮಾರು ಒಂದು 300 ಚಿತ್ರದವರೆಗೂ ಬಂತು. ನಾನು ಆ ಬಂದಂಥ ಚಿತ್ರರಂಗದಲ್ಲಿ ಹಣವನ್ನು ಉಳಿಸಿ ನಮ್ಮ ಅಕ್ಕನ ಮದುವೆ ನಾನೇ ಮಾಡಿದೆ. ವಾವ್, ನೈಸ್. ಅಮ್ಮ, ನೀವು ನಾಟಕಗಳು ಮಾಡಬೇಕಾದ್ರೆ ತುಂಬ ದೊಡ್ಡ ಕ್ಯಾರೆಕ್ಟರ್ಸ್ನ ಮಾಡಿರ್ತೀರ. ನೀವು ಸ್ತ್ರೀಯಾಗಿ ಪುರುಷ ಪಾತ್ರ ಕೂಡ ಮಾಡಿರ್ತೀರ. ಬಟ್ ಸಿನಿಮಾಗೆ ಬಂದಾಗ ಚಿಕ್ಕ ಪುಟ್ಟ ಪಾತ್ರಗಳನ್ನ ಕೂಡ ಒಪ್ಕೊತೀರ. ಏನಕ್ಕೆ ಆ ಥರ ಒಪ್ಕೊಂಡ್ರಿ ಮತ್ತು ಅದನ್ನು ಹೆಂಗೆ ಫೇಸ್ ಮಾಡಿದ್ರಿ ನೀವು? ಅದು ಯಾವುದೇ ಪಾತ್ರ ಕೊಟ್ಟರು ಅದರಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸೋ ವ್ಯಕ್ತಿತ್ವ ಕಲಾವಿದನಲ್ಲಿ ಇರಬೇಕು. ಹೌದು ಹೌದು. ಅದು ಒಂದೇ ಸೀನ್ ಇರಲಿ, 2 ಸೀನ್ ಇರಲಿ, ಬಟ್ ರೆಕಗ್ನೈಸ್ ಆಗಂಗಿರಬೇಕು. ಹೌದು. ಜನಕ್ಕೆ ಇಂಥ ಕ್ಯಾರೆಕ್ಟರ್ ಅಮ್ಮ ಮಾಡಿದ್ದಾರೆ ಪಿಕ್ಚರ್ಲಿ ಅಂತ ಅವ್ರ ಮನಸ್ಸಿಗೆ ನೆಲೆ ನಿಲ್ಲಂಗಿರ್ಬೇಕು. ಅದು ನೆಲೆ ನಿಲ್ಲೋಂಗೆ ಆಕ್ಟಿಂಗ್ ನಾವು ಮಾಡ್ಕೋಬೇಕು. ಅದು ಮಾಡ್ಕೋಬೇಕಾದ್ರೂ ಅಲ್ಲಿ ಏನಾಗುತ್ತೆ, ಡೈರೆಕ್ಟ್ರು ಒಂದೇ ಡೈಲಾಗ್ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸೇರ್ಸ್ಕೊಂಡು ಸರ್ ಹಿಂಗೆ ಮಾಡ್ತೀನಿ ಸರ್ ನಾನು, ಹಿಂಗಾಗುತ್ತೆ ಮಾಡ್ಲಾ ಸರ್ ನಾನು, ಅಯ್ಯೋ ಮಾಡಮ್ಮ ಯಾರು ಬೇಡ ಅಂತಾರೆ ಅನ್ನೋರು. ಆ ಪಾತ್ರಗಳಿಗೆ ನಾನು 1-2 ಡೈಲಾಗ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾತಾಡ್ಬಿಡ್ತಿದ್ದೆ. ಆಮೇಲೆ ಆ ಫಿಲಮ್ಗಳು ನನಗೆ ಈಗ ನೆನಪು ಬರ್ತಾ ಇದೆ. ರಾಂಬೋ ರಾಜ ರಿವಾಲ್ವಾಲ್ ರಾಣಿ ಅಂತ ಒಂದು ಪಿಕ್ಚರ್ ಮಾಡಿದೆ, A.T. ರಘು ಸರ್ ಡೈರೆಕ್ಟ್ರು. ಸುಮಾರು ವರ್ಷದಿಂದ. ಚರಣ್ ರಾಜ್ ಹೀರೋ, ಡಾಲಿ ಮೇಡಮ್ ಹೀರೋಯಿನ್ನು. ನನಗೆ ಒಡಿಯೋ ಸೀನ್ಗಳು ಕೊಟ್ಬಿಟ್ರೆ ಅವಳು ಕಳಿಸ್ಬೇಡಿ ಅನ್ನೋರೆಲ್ಲ. ಅವಳು ರೋಷಾವೇಶದಲ್ಲಿ ಹೊಡೆದೇ ಬಿಡ್ತಾಳೆ ರಾಪ ಅಂತ ಬೆಲ್ಟಲ್ಲೇ, ಆ ಅಮ್ಮನ ಕಳಿಸ್ಬೇಡಿ ಅನ್ನೋರು. ಹೊಡೆದ್ಬಿಡ್ತಿದ್ರಿ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಕೊಟ್ಟರು ಅಷ್ಟೇ. ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್. ಅದರಲ್ಲಿ ಕರಿ ಬಣ್ಣ ಇನ್ಸ್ಪೆಕ್ಟ್ರು ನಾನು, ಕೈಗೆ ಹಿಂಗೆ ತಂಬಾಕು ಹಾಕೊಂಡು ಹಿಂಗೆ ಬಾಯಿಗೆ ಹಾಕೊಂಡು ಒಡಿಯೋ ಸೀನ್ಲಿ ಆ ಮಾನಿಟ್ರಲ್ಲಿ ಮೆತ್ತು ಹೊಡೆದಿರೋನು, ಆಕ್ಷನ್ ಅಂದ ತಕ್ಷಣ ಜೋರಾಗಿ ಹೊಡೆದ್ಬಿಟ್ಟಿರೋನು. ಒಂದು ದಿನ ಚರಣ್ ರಾಜು ಹೊಡೆದ್ಬಿಟ್ಟ ಮೇಡಮ್ ಜೋರಾಗಿ ಆ ಪಿಕ್ಚರಲ್ಲಿ. ರಬ್ಬರ್ ಎಲ್ಲಿಂದ ಕರ್ಕೊಂಬತ್ತೀರಿ ಇವ್ರನ್ನೆಲ್ಲ? ಮಾನಿಟ್ರಲ್ಲಿ ಕರೆಕ್ಟಾಗಿ ಮಾಡ್ತಾರೆ, ಟೇಕಲ್ಲಿ ನಿಜವಾಗ್ಲೂ ಹೊಡಿತಾಳೆ. ಎಂಥ ಇಟ್ಟು ಬಿದ್ದೈತಿ ರೀ ನನಗೆ ಅಮ್ಮನಿಂದ. ಸರ್ ನಂಗೆ ಗೊತ್ತಾಗಿಲ್ಲ ಸರ್, ನಂಗೆ ಒಂಥರ ಅದರಲ್ಲಿ ನೀ ತಲೆನೇ ಆಗೋದಿರಲಿ, ನಮ್ಮ ತಲೆ ಹೊಡಿತೀಯಲ್ಲಮ್ಮ ನೀನು ಅನ್ನೋರು ಚರಣ್ ರಾಜ್ ಸರ್. ಆ ಪಿಕ್ಚರ್ ಆ ಥರ ಕ್ಯಾರೆಕ್ಟರ್ಗಳು. ಆಮೇಲೆ ಪಾತ್ರಗಳು ಸಣ್ಣದು ಅನ್ನೋದೇನಿಲ್ಲ ಮೇಡಮ್. ಅದು ಕಲಾವಿದನಿಗೆ ಅವನ ಕಸ ಗುಡಿಸೋ ಪಾತ್ರ ಒಂದೇ ಸೀನ್ ಇದ್ರು ಆ ಕಸ ಗುಡಿಸಿದ್ರೆ ನಮ್ಮ ಟ್ಯಾಲೆಂಟ್ ಪ್ರತಿಭೆ ತೋರಿಸ್ಬೋದು. ಹೌದು ಹೌದು. ಅದು ದೊಡ್ಡದು ಸಣ್ಣದು ಅಂತ ಏನಿಲ್ಲ ನನಗೆ ಸಿಕ್ಕಿದ್ರಲ್ಲಿ. ಬಟ್ ನಾನು ಏನು ಹೇಳ್ತಿದ್ದೆ ಅವ್ರಿಗೆ, ಸರ್ ನೀವು ಒಂದೇ ಸೀನ್ ಕೊಡಿ, ನಂಗೆ ರೆಮ್ಯುನರೇಷನ್ ಕಡಿಮೆನೇ ಕೊಡಿ, ಓನ್ ಮೇಕಪ್ಪು ಓನ್ ವೆಹಿಕಲಲ್ಲೇ ಬರ್ತೀನಿ, ನಿಮ್ಗೆ ಡಿಸ್ಟರ್ಬೇ ಮಾಡಲ್ಲ, ನಂಗೆ ಒಂದು ಸೀನ್ ಆದರೂ ಅದು ಜನ ಗುರ್ತಿಡಂಗಿರ್ಬೇಕು. ಹೌದು, ಅಂಥದ್ದು ಕೊಡಿ ಸರ್ ನನಗೆ.
ಆಗ ನನಗೆ ಆ ಥರ ಅವಕಾಶಗಳು ಜನ ನನ್ನ ಗುರ್ತಿಡಿಯಂಗೆ ಮಾಡಿದ್ರು. ಆಗ ಮಂಜುನಾಥ ಪಿಕ್ಚರ್, ಶ್ರೀ ಮಂಜುನಾಥ, ಚಿರಂಜೀವಿ ಅವ್ರ ಜೊತೆ ನಾವು ಮಾಡಬೇಕು ಅಂತ ಬಹಳ ಖುಷಿ. ಎಲ್ಲರಿಗೂ ಅಂತೀವಿ ನಾವು ಒಂದ್ಸರಿ ಜೀವನದಲ್ಲಿ ಚಿರಂಜೀವಿ ಪಿಕ್ಚರ್ ಮಾಡೇ ಮಾಡ್ತೀನಿ, ನಮ್ಮ ಅಪ್ಪನ ಮಗಳಾಗಿದ್ರೆ ಚಾಲೆಂಜ್ ಮಾಡ್ತಾ ಇದ್ದೆ. ನನಗೆ ಕರೆ ಬಂತು, ಮ್ಯಾನೇಜರು ಫೋನ್ ಮಾಡಿದ್ರು, ಜಯಶ್ರೀ ಪ್ರೊಡ್ಯೂಸರು, ವಾಸು ಅಂತ ಪ್ರೊಡಕ್ಷನ್ ಮ್ಯಾನೇಜರ್. ಅವಾಗ ಅವರು ಹೀರೋನು ಆದ್ರು. ದೇವರು ವರವನ್ನು ಕೊಟ್ಟರೆ ಪಿಕ್ಚರ್ಲಿ ನಾನು ಅವ್ರ ಜೊತೆ ಮಾಡಿದ್ದೀನಿ. ಈಗ ನನ್ಗೆ ಬರ್ತಾ ಮಗುನ ತಲೆ ಮೇಲೆ ಹೊತ್ಕೊಂಡು ಮಗು ತಪ್ಪಿಸ್ಕೊಂಡ್ಬಿಡ್ತದೆ ಬಸ್ಸಲ್ಲಿ, ಮಾಸ್ಟರ್ ಆನಂದ್ ಇವರೆಲ್ಲ ಅದರಲ್ಲಿ ಇರ್ತಾರೆ. ಆಮೇಲೆ ಇನ್ನೂ ಒಂದು ಅವ್ರದ್ದೇ, ಅವಳು ಐಶ್ವರ್ಯ ಥರ ಇದೆಲ್ಲ ಹುಡುಗಿ, ಕನ್ನಡದಲ್ಲಿ ಹೀರೋಯಿನ್ ಮಾಡಿದ್ಲು. ಅದರಲ್ಲಿ ನಾನು ಫೋನಲ್ಲಿ ಮಾತಾಡೋದು, ಚೆನ್ನಮ್ಮನ ಥರ ಗಣೇಶ್ ನನ್ನನ್ನು ಫೋನಲ್ಲಿ ಮಾತಾಡ್ಸೋದು ಆ ಪಿಕ್ಚರ್. ಆ ಟೈಮಲ್ಲಿ ಈಗ ಹೇಳದ್ನೆಲ್ಲ ಫಿಲಮ್ಮು, ಈ ಫಿಲಮ್ಗಳಿಗೆಲ್ಲ ಒಂದೊಂದೇ ಸೀನ್ ಆದರೂ ಜಯಶ್ರೀ ಅಮ್ಮ ಗುರ್ತಿಡಿಯಂಗೆ ಮಾಡ್ತೀನಿ ಬಾಮ್ಮ ಅಂತ ಕರೆದ್ರು. ಅವ್ರು ರಾಘವೇಂದ್ರ ರಾವ್ ಡೈರೆಕ್ಟ್ರು, ತೆಲುಗು. ಇವರು ಭಾರವಿ ಸಾರು ಇದು ರೈಟ್ರು. ಮಂಜುನಾಥ ಪಿಕ್ಚರಲ್ಲಿ ಸೌಂದರ್ಯ ಮೇಡಮ್ನ ಕರ್ಕೊಂಬಂದು ದೇವದಾಸಿ ಮಾಡಿ ಅವ್ರಿಗೆ ಅಷ್ಟೊಂದು ನೀರು ಹಾಕಿ ದೇವದಾಸಿ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಪಂಕಜ ಅಂತ ಕರೀತಾರೆ, ನನಗೆ ಒಂದು ದೊಡ್ಡ ಫ್ಯಾನ್ ಹಾಕಿರ್ತಾರೆ. ಆ ಫ್ಯಾನ್ ಗಾಳೀಲಿ ನಾನು ಇಷ್ಟಾಗಲ ಬೊಟ್ಟು ಹಾಕ್ಕೊಂಡು ಇಳ್ಕಲ್ ಸೀರೆ ಕಚ್ಚೆ ಹಾಕ್ಕೊಂಡು ಬರೋದು. ಬಂದು ಅವ್ರಿಗೆ ನೀರು ಹಾಕಿ, ಅಷ್ಟೊಂದು ನೀರು ಹಾಕಿ ಅವಳನ್ನ ಗಲಾಟೆ ಮಾಡಿ ಅವಳನ್ನ ದೇವದಾಸಿ ಮಾಡಾಗ ಅರ್ಜುನ್ ಸರ್ಜಾ ಅವ್ರು ಬಂದು ನನ್ನ ತಳ್ಳಿ ಬೈದು ಹೊಡೆದು ಅವ್ರಿಗೆ ಮದುವೆ ಮಾಡ್ಕೊಳ್ಳೋ ಸೀನ್ ಅದು. ಅಷ್ಟನ್ನ ದಾರ ಕಟ್ತಾರೆ ಅಲ್ಲಿ. ಅದು ಅದೇ ಸೀನ್ ಪಿಕ್ಚರ್ಗೆ ಅವ್ರು ಮದುವೆ ಆಗೋದು ಒಂದು ಹೈಲೈಟ್ ಸೀನು. ಸೌಂದರ್ಯ ಅವ್ರ ಜೊತೆ ಪಾತ್ರ ಮಾಡೋದು ಚಾನ್ಸ್ ಸಿಕ್ತಲ್ಲ, ಚಿರಂಜೀವಿ ಅವ್ರ ಫಿಲಮು. ಆಮೇಲೆ ನಾನು ಕಂಡಂಗೆ ಮೇಡಮ್, ಸೌಂದರ್ಯನ ಹೆಸರಿಗೆ ತಕ್ಕಂತೆ ಇದ್ದಂಥ ಹೆಣ್ಣು ಸೌಂದರ್ಯ ಅವರು. ಆಮೇಲೆ ಅವ್ರ ತಂದೆ ಮ್ಯಾನೇಜರ್ ಆಗಿದ್ರಂತ ಅವ್ರ ತಂದೆ. ಆಮೇಲೆ ಆ ಅಮ್ಮನಿಗೆ ಅವರು ಅಷ್ಟೇ ಮೇಡಮ್, ಆರ್ಟಿಸ್ಟ್ಗಳ ಜೊತೆ ಬೇರೆಯವರು ಹಿಂಗೆ ಮಾಡೋಣ ಬನ್ನಿಯಮ್ಮ ಹೇಳ್ಕೊಡ್ತೀನಿ ಬನ್ನಿಯಮ್ಮ ಅಂತ ಹೇಳೋರು, ಎಲ್ಲ ಎಳ್ಕೊಂಡು ಪಾತ್ರ ಹೇಳ್ಕೊಡೋರು. ಅರ್ಜುನ್ ಸರ್ಜಾ ಅವರು ಅಷ್ಟೇ ಅವಾಗ ಹೇಳ್ಕೊಡೋರು. ಅವಾಗ ನಮಗೆ ನಾವು ರಂಗಭೂಮಿಯಿಂದ ಬಂದಿದ್ರು ಭಯ ಇರ್ತಿರ್ಲಿಲ್ಲ. ಇಂಥ ಕಲಾವಿದ್ರ ಜೊತೆ ಚಿರಂಜೀವಿ ಅವರು ಪಿಕ್ಚರು ಇವರೆಲ್ಲ ಇದ್ದಾರಲ್ಲ, ಅವರು ದೇವರಾಗ ಪ್ರತ್ಯಕ್ಷವಾಗಿ ಬರೋದು ಅವರಿಬ್ಬರು ಆ ಟೈಮಲ್ಲಿ, ಅದೆಲ್ಲ ನನಗೆ ಒಂಥರ ಮನಸ್ಸಿಗೆ ನನಗೆ ಇಂಥ ಭಗವಂತ ಕೊಟ್ಟನಲ್ಲ ಅನ್ನೋ ಒಂದು ಖುಷಿ ಆಗೋದು. ನಿಮ್ಮ ಸಿನಿಮಾ ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡು ನಮ್ಮ ಜೊತೆ ಇಷ್ಟು ಸಮಯ ಕಳೆದಕ್ಕೆ ತುಂಬ ಧನ್ಯವಾದಗಳು ಅಮ್ಮ. ಧನ್ಯವಾದ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಪಂಕಜಮ್ಮ ಅವರು ಕನ್ನಡ ಚಿತ್ರರಂಗದ ಮೇರು ನಟರ ಜೊತೆ ಯಾವ್ಯಾವ ಸಿನಿಮಾಗಳಲ್ಲಿ ಮಾಡಿದ್ರು ಹಾಗೂ ಅದರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಎಪಿಸೋಡ್ನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.